ಶರಣಂ 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 ದೇವಿ ಕೃಪಾಕರಿ ಪಾಲಿಸುವ ನವರತ ತಾಯಿ ಶ್ರೀ ಗೌರಿ ಪಾಲಿಸುವ ನವರತ ತಾಯಿ ಶ್ರೀ ಗೌರಿ ಶರಣಂ ಭೂಮಾತೆ ಇರುವ 84 ಲಕ್ಷ ಜೀವರಾಶಿಗಳಿಗೆ ಜನ್ಮ ನೀಡಿದ ಮಹಾತಾಯಿಯಮ್ಮ ನೀನು. ಮಹಾತಾಯಿ ಅಷ್ಟೇ ಅಲ್ಲ, ನಿನಗೆ ಅನಂತ 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 ಕೋಟಿ ನಮಸ್ಕಾರಗಳು ತಾಯಿ, ಅನಂತ ಕೋಟಿ ನಮಸ್ಕಾರಗಳು. ಹಿಂದೆ ನನ್ನ ತಂದೆಯನ್ನು ಹತನ ಮಾಡಿ 50 ಎಕರೆ ಜಮೀನನ್ನು ವಶಪಡಿಸಿಕೊಂಡು ಹೋದನಲ್ಲ ನನ್ನ ಚಿಕ್ಕಪ್ಪ, ನನ್ನ ಬಾಳಿಗೆ ಕೃತಿಯಾಗಿ ನಿಂತಿದ್ದಾನೆ. ಅವನನ್ನು ಮರ್ದಿಸಿ ಮನೆ ಬಿಟ್ಟು ಓಡಿ ಹೋದ ನನ್ನ ಮನೆಗೆ ಬರುವಂತೆ ಮಾಡಿ ಬಡತನದಲ್ಲಿ ನೊಂದು ಬಳಲುತ್ತಿರುವ ನನ್ನ ಪತಿ ಮೈದುನರನ್ನು ರಕ್ಷಿಸುವ ಭಾರ ನಿನ್ನದಮ್ಮ, ನಿನ್ನದು. ನಮ್ಮನ್ನೆಲ್ಲರನ್ನು ಸುಖವಾಗಿಡೋ ತಾಯಿ ನೀನು. ಸೀತಾ ಸೀತಾ ಬನ್ನಿ ಸ್ವಾಮಿ, ಶ್ರೀದೇವಿಗೆ ನಮಸ್ಕಾರ ಮಾಡಿ ನೀವು. ಅನ್ನದಾನೇಶ್ವರಿ, ಪುಣ್ಯ ಭರತ ಭೂಮಿಯಲ್ಲಿ ಚಿನ್ನದ ಚಿಲುಮೆಯಾಗಿ ಜಗಸಿ ಜಗದ ಜೀವ ರಾಶಿಗಳೆಲ್ಲ ಅನ್ನ ಹಾಕು ಮೇಲೆ ರೈತನೆಂದು ಆ ಶ್ರುತಿಗಳು ಕೂಡ ಹೇಳುತ್ತವೆ. ಆದರೆ ಇನ್ನೆಲ್ಲಿದೆ ಈ ರೈತನಿಗೆ ಬಲವಾದ ನೆಲೆ? ಇದೆಲ್ಲ ದುಷ್ಟರ ದಬ್ಬಾಳಿಕೆ ಬಂಡೆಗಲ್ಲಿಗೆ ತಾಕಿ ನುಚ್ಚು ನೂರಾಗಿ ಹೋಗಿದೆ ಅಂದಾಗ ಆ ನುಚ್ಚದ ಚೂರುಗಾದರೂ ಚಿನ್ನದ
ಅಷ್ಟೇ ಅಲ್ಲ ರೀ, ಸ್ವಂತ ಆಸ್ತಿಗೋಸ್ಕರ ನನ್ನ ತಂದೆಯನ್ನು ಹತನ ಮಾಡಿ ನನ್ನನ್ನು ಊರು ಬಿಡಿಸಿ 50 ಎಕರೆ ಜಮೀನನ್ನು ವಶಪಡಿಸಿಕೊಂಡನಲ್ಲ ನನ್ನ ವಾದಿರಾಜ ಚಿಕ್ಕಪ್ಪ. ಅವನಿಗೂ ಕೂಡ ಈ ದೇವಿಯ ಬಲವಿದೆ ಸ್ವಾಮಿ, ಈ ದೇವಿಯ ಬಲವಿದೆ. ದೇವಿ ಬಲ ಎಲ್ಲರಿಗೂ ಇದೆ ಸಿದ್ಧ, ಆದರೆ ದೈವದ ಮೇಲೆ ಭಾರ ಹಾಕುತ್ತೆ. ಈ ಮೇಲೋಟಕ್ಕೆ ಸಂಚಿನ ಮನಸ್ಸಿನ ಆಶೆ ಎಂಬ ಭಾರ ಹಾಕಿ ಮಗನ ಚೋರವರ ವಿರಾಜಮಾನವರಾಗಿ ಬಂದಿದ್ದಾರೆ ನಿಮ್ಮ ಚಿಕ್ಕಪ್ಪನಂತವರು. ಅವ್ರಿಗೆ ಕೊನೆ ಮುಗಿದ ಸಿದ್ಧ ಈ ಯುಗದಲ್ಲೇ. ಅಂತ ದುಷ್ಟರನ್ನು ಮರ್ತಿಸುವ ಧೀರ ಈ ಸಮಾಜದಲ್ಲಿ ಹುಟ್ಟುವುದಿಲ್ವೇನ್ರಿ? ಅತ್ತಿಗೆ ಎಂಬಳು ನೀ ಎತ್ತ ತಾಯಿಯಾಗಿ ನನ್ನ ತಮ್ಮನಿಗೆ ತುತ್ತು ಮಾಡಿ ಉಣಿಸಿದರೆ ಆ ಮೃತ್ಯುಂಜ ಕೈಲಾಸ ಲೋಕವನ್ನಿಗೆ ತರ್ತಾರೆ ನನ್ನ ತಮ್ಮ. ಆದರೆ ಅವನನ್ನು ಓದಿಸಿ ಸಿಂಹದಂತೆ ಬೆಳೆಸಬೇಕೆಂದರೆ ಕೈಯಲ್ಲಿ ಕಾಸಿಲ್ಲ, ಬೆಳೆಸಲು ಬಲವಿಲ್ಲ ಸೀತಾ, ಬಲವಿಲ್ಲ. ಸ್ವಾಮಿ, ಕೈಯಲ್ಲಿ ಕಾಸಿಲ್ಲ ಅಂತ ಯಾಕೆ ಕಣ್ಣೀರ್ ಹಾಕ್ತೀರಾ ನೀವು? ರೀ, ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕೂಲಿ ನಾಲಿ ಮಾಡಿ ಅವನನ್ನು ಸಾಕಷ್ಟು ಓದಿಸಿ ಅವನೊಬ್ಬನನ್ನು ವೀರ ಪುರುಷರನ್ನಾಗಿ ಮಾಡುತ್ತೇನೆ. ಇದು ನಿಮ್ಮ ಪಾದದ ಆಣೆಗೂ ಸತ್ಯ ಸ್ವಾಮಿ. ಎಂತ ದಿಟ್ಟ ಮಾತನಾಡಿದ ಸೀತಾ, ನನ್ನೆದೆ ಸಡಿಲಾಗಬಂತೆ. ಈ ರೀತಿ ನನ್ನ ಅಭಿಮಾನದ ಆತುರತೆ ನನ್ನ ತಮ್ಮನ ಮೇಲಿದ್ದರೆ ಸಾಕು. ಹಟ್ಟಾಸದಿಂದ ಬೆರೆತಿರುವ ಶ್ರೀಮಂತ ಮೆಟ್ಟಿಸಿಳುತ್ತಾನೆ ನನ್ನ ತಮ್ಮ. ಅಣ್ಣ, ಅತ್ತಿಗೆ. ಓ ತಮ್ಮ, ಕಾಲೇಜಿನಿಂದ ಈಗ ಬಂದೇನಪ್ಪ ತಮ್ಮ. ತಮ್ಮ ಏರಣ್ಣ ವೇಷ ಯಾಕಣ್ಣ ಈ ನಿನ್ನ ತಮ್ಮನ ಈ ಪ್ರಶಸ್ತಿಯ ವೇಷವನ್ನು ನೋಡಿ ನಿನಗೆ ಆಶ್ಚರ್ಯವಾಯ್ತೆ? ಇದೇ ನಮ್ಮೂರ ಮಾರುತೇಶ್ವರನ ಜಾತ್ರೆಯ ನಿಮಿತ್ತವಾಗಿ ಏರ್ಪಡಿಸಿದ ಆ ಕುಸ್ತಿಯ ಪಂದ್ಯದಲ್ಲಿ ನೀನೊಬ್ಬ ವೀರ ಪರಶುರಾಮನಂದು ಸಂಗೊಳ್ಳೆಯ ಎನ್ನುವ ಹೆಸರಿನ ಪ್ರಶಸ್ತಿಯನ್ನು ನನಗೆ ಕೊಟ್ಟು ಸತ್ಕಾರದೊಂದಿಗೆ ಈ ವೇಷ ತೊಡಿಸಿ ಈ ಕಡೆ ಕೊಟ್ಟರಲ್ಲ, ಕಡೆ ಕೊಟ್ಟರು. ತುಂಬಾ ಸಂತೋಷವಾಯ್ತು ತಮ್ಮ, ತುಂಬಾ ಸಂತೋಷವಾಯ್ತು ತಮ್ಮ. ಆದರೆ ಈ ಕೊಡ್ಲಿಯನ್ನು ಏನಕ್ಕೆ ಕೊಟ್ಟರು ತಮ್ಮ? ಈ ಕೊಡ್ಲಿಯ ಅರ್ಥ ಸಾಮಾನ್ಯರಿಗೆ ತಿಳಿಯೋದಿಲ್ಲಣ್ಣ. ಕುರುಡರಿಗೆ ಕಣ್ಣಿಗೆ, ಬಡವರಿಗೆ ಬಾಥೂರಕ್ಕೆ, ಶಿವನ ಮಹಿಮೆಯನ್ನು ತಿಳಿಯದ ತಿಳಿಗಾರಿಗಳಿಗೆ ಶಿವನ ತ್ರಿಶೂಲವಾಗಿ, ಮುತ್ತೈದೆಯರಿಗೆ ಹೆತ್ತಪ್ಪನಿಗೆ ಗರತಿಯರ ಕರಳನ್ನು ಕೈಯುವ ಬಂಡ ಶ್ರೀಮಂತರ ಪಾಲಿಗೆ ಪುಂಡ ಪರಶುರಾಮನಿಗೆ ಹಿಂದೆ ಹುಲಿಗರ ಗಂಡ ನೀನಗಪ್ಪಾಗೆಂದು ಅಧ್ಯಕ್ಷತೆ ಸಾನ್ನಿಧ್ಯ ವಹಿಸಿದ ಎನ್ನುವ ಗುರು ಅಖಂಡೇಶ್ವರ ಶ್ರದ್ಧಾನದರು ಈ ಕೊಡ್ಲಿಯನ್ನು ಎನಗೆ ಕಾಣಿಕೆಯನ್ನಾಗಿ ಕೊಟ್ಟರಣ್ಣ, ಕಾಣಿಕೆಯನ್ನಾಗಿ ಕೊಟ್ಟರು. ತುಂಬಾ ಸಂತೋಷ ತಮ್ಮ, ತುಂಬಾ ಸಂತೋಷ. ನಿನ್ನನ್ನು ಇಲ್ಲಿವರೆಗೆ ಓದಿಸಿ ದೊಡ್ಡವನಾಗಿ ಗರಡಿ ಕಲಿಸಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು. ಇಂಥ ಮೈದುನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ರೀ. ತುಳಸಿಗಿರಿ ಹನುಮಪ್ಪ, ಗುರುನಾಳ ಅಖಂಡೇಶ್ವರ, ಗುರು ಶ್ರದ್ಧಾನಂದವರ ಕೃಪೆ ಸದಾ ಇವನ ಮೇಲೆ ಇರಲಿ ಅಂತ. ಈ ಸಂತೋಷದ ಇಂಪಿನಲ್ಲಿ ಆದರೆ ಎಂಬ ಕಸರದ ಮಾತೇಕೆ ತಾಯಿ? ಈ ನನ್ನ ಪ್ರಶಸ್ತಿಯಿಂದ ನಿನಗೇನಾದರೂ ತೊಂದರೆ ಆಯ್ತೆ? ಮೈದುನ, ಹಾಗಾದ್ರೆ ಯಾವ ಪಾಪಿ ನನ್ನ ಮಗನೇನಾದ್ರೂ ನಿನ್ನ ಮೇಲೆ ಕೈ ಮಾಡಿದೆ ನೀನಮ್ಮ? ಹಾಕಿದ್ದರೆ ಹೇಳೀಗ, ಈಗಲೇ ಹಾಕಿ ಆ ಪಾಪಿಯನ್ನು ತರತರನ್ನ ಹಿಡಿದು ತಂದು ಈ ನಿನ್ನ ಪವಿತ್ರವಾದ ಪಾದದ ಮುಂದೆ ಕಡಿದು ಹಾಕುವೆ. ಯಾಕೆ ಆಕ್ರೋಶ? ಶಾಂತನಾಗು ತಮ್ಮ, ಶಾಂತನಾಗು. ಇನ್ನೆಲ್ಲದ ಎಣ್ಣ ಈ ನಿನ್ನ ಸಹೋದರನಿಗೆ ಶಾಂತಿ. ಅತ್ತಿಗೆಯ ಕಣ್ಣೀರು ಹಚ್ಚಿದ ಅವಳ ಮೈದುನ ನಾನಿದ್ದರು ಏನು ಲಾಭ? ಅತ್ತಿಗೆ, ಈ ನಿನ್ನ ವಿಷಯವೇನೆಂದು ಹೇಳದಿದ್ದರೆ ಆ ನಿನ್ನ ಗುರುವಿನ ಮೇಲಾಣೆ. ಹೌದಮ್ಮ, ಹೌದು. ಎತ್ತ ತಾಯಿಯಂತೆ ತುತ್ತು ಮಾಡಿ ಉಳಿಸಿ ಬೆಳೆಸಿದ ಈ ಗಂಡು ದೇಹ ಆ ಬಂಡರಿಗಾಗಿ ಬೆಳೆದು ನಿಂತಿದೆ. ಏನಮ್ಮ, ಅದ್ಯಾವ ನಿನ್ನ ವಿಷಯ? ಆಸ್ತಿಗೋಸ್ಕರ ನನ್ನ ತಂದೆ ಚಿಕ್ಕಪ್ಪ ವಾದಿರಾಜ 50 ಎಕರೆ ಜಮೀನಿಗೋಸ್ಕರ ನನ್ನ ತಂದೆಯನ್ನು ಹತನ ಮಾಡಿ ನನ್ನ ಅಣ್ಣನನ್ನು ಮನೆ ಬಿಟ್ಟು ಓಡಿಸಿದ್ದಾನಪ್ಪ. ಏನ್ ಹೇಳ್ತಾ ಇದೀಯಮ್ಮ ನೀನು? ಕೇವಲ ಆಸ್ತಿ ಆಸೆಗಾಗಿ ನಿಮ್ಮೆಲ್ಲರನ್ನು ಮನೆಯಿಂದ ಹೊರ ಹಾಕಿ
ಈಗಲ್ಲ ತಮ್ಮ, ಈಗಲ್ಲ. ಈ ವಿಷಯ ಈಗಾಗಲೇ ಕೋರ್ಟಿನ ಕಟ್ಟೆತ್ತಿದೆ. ತ್ಯಾಗರಾಜ ನಮ್ಮ ಬಂಡವಾಯ್ಕಿಲ್ಲ, ಅವನಿಗೆ ಬೆನ್ನತ್ತದಂತೆ ಕಾಣುತ್ತದೆ ತಮ್ಮ. ತಮ್ಮ, ಇದನ್ನು ನಾಳೆ ನಾನೇ ವಿಚಾರಿಸುತ್ತೇನೆ ತಮ್ಮ. ಇದನ್ನು ವಿಚಾರಿಸುವ ಮಾತು ಹೀಗಲ್ಲಣ್ಣ. ಮದದಿಂದ ಮಬ್ಬಾಗಿ ನಿಂತಿರುವವನನ್ನು ನಾನು ಒತ್ತು ಕೇಳ್ತೀನಿ. ಅದಕ್ಕೆ ಅವನು ಒಪ್ಪದಿದ್ದರೆ ಪ್ರಶಸ್ತಿಯಿಂದ ವಿಜೇತನಾಗಿ ಬಂದ ಈ ಗಂಡು ಕೊಡಲಿಂದ ಅವನ ಒಂದೊಂದು ಹಿಮಗಳನ್ನು ತುಂತುಡಕ್ಕೆ ಕತ್ತರಿಸಿ ಆಸ್ತಿ ಎಂಬ ಹೊರ ಗಾಯದ ಸೇಡು ತೋರಿಸಿ ಈ ನನ್ನ ಅತ್ತಿಗೆಯನ್ನು ಶಾಂತಪಡಿಸದಿದ್ದರೆ ನಾನು ಹಿಂಡು ಹುಲಿಗಳ ಗಂಡ ವೀರ ಪರಶುರಾಮನ ಅಲ್ಲ. ನೋಡಿದೆಯ ಸೀತಾ ನನ್ನ ತಮ್ಮನ ವೀರಾಕ್ರೋಶವನ್ನು. ಇದರೊಂದಿಗೆ ಒಂದು ವೇಳೆ ನನ್ನ ಮನೆ ವಿಷಯ ಅವನಿಗೆ ಗೊತ್ತಾಗಿದ್ರೆ ಇಲ್ಲಿ ರಕ್ತದ ಕ್ರಾಂತಿನ ಹರಿದು ಹೋಗುತ್ತಿತ್ತು ಸೀತಾ, ರಕ್ತದ ಕ್ರಾಂತಿನ ಹರಿದು ಹೋಗುತ್ತಿತ್ತು. ಹಠ ಮಾಡಿ ನಿಮ್ಮ ತಮ್ಮನಿಗೆ ಮೊದಲು ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬರೋಣ. ರೀ, ಹೊಲಕ್ಕೆ ಹೋಗಿ ದಣಿದು ಬಂದಿದ್ದೀರಾ ಅಂತ ಕಾಣಿಸುತ್ತಿದೆ. ಬನ್ನಿ, ಊಟ ಮಾಡಿದ್ರಂತೆ ನೀವು. ಸೀತಾ, ಊಟಕ್ಕಿಂತ ಮೊದಲು ಪ್ರೇಮ ಎಂಬ ಉತ್ಸಾಹದ ರುಚಿಗೆ ಹೋಗುವಂತಾಗಿದೆ. ಮೊದಲು ಒಂದು ಸಿಹಿ ಮುದ್ದು. ಛೀ, ಏನ್ರಿ ನೀವು ಇಂಥ ಸಮಯದಲ್ಲಿ Thank you.
Thank you.